ದೇಹ ತಥೋಪಲಭ್ಯತೆ ನಾಂತೋ ನ ಚಾರ್ದಿ ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ. ಈ ಅಶ್ವತ್ಥ ಮರದ ಅಸ್ತಿತ್ವದ ಬಗ್ಗೆ ಆಗಲಿ, ಅದರ ಆದಿ ಅಥವಾ ಅಂತ್ಯ, ಇದು ಯಾವುದರ ಬಗ್ಗೆ ಆಗಲಿ ನಮ್ಮ ಲೋಕದಲ್ಲಿ ಇರುವ ಯಾರ ಕೈಯಿಂದಲೂ ಅರಿಯಲು ಅಥವಾ ತಿಳ್ಕೊಳ್ಳಲು ಸಾಧ್ಯವಿಲ್ಲ. ಈ ಬೃಹತ್ತಾದ ಅಶ್ವತ್ಥ ಮರದ ಸಂಬಂಧವನ್ನು ನಾವು ಕಳ್ಕೊಳ್ಬೇಕಂದ್ರೆ ಅದಕ್ಕಿರೋದು ಒಂದೇ ಒಂದು ಗಟ್ಟಿಯಾದ ಕೊಡಲಿ. ಅದೇನೆಂದರೆ ಈ ಕರ್ಮ ಬಂಧನವನ್ನು, ಎಲ್ಲ ಬಂಧನಗಳಿಂದ ಮುಕ್ತ ಹೊಂದೋದು. ಯಾವಾಗ ಈ ಸಂಸಾರದ ಬಂಧನವನ್ನು ವೈರಾಗ್ಯ ಅನ್ನುವ ಕೊಡಲಿಯಿಂದ ನಾವು ಕತ್ತರಿಸ್ತೀವೋ ಆಗ ನಮಗೆ ಮುಂದೆ ಪುನರ್ಜನ್ಮ ಇಲ್ಲದೆ ಹೇಗೆ ಮೋಕ್ಷದ ದಾರಿಯನ್ನು ಪಡೆಯೋದು ಅನ್ನುವ ಯೋಚನೆ ಆಗಲಿ, ಸ್ಥಿತಿಯಾಗಲಿ ದೊರಕಲು ಸಾಧ್ಯ. ಆದ್ದರಿಂದ ನಮ್ಮ ವ್ಯಕ್ತಿತ್ವವನ್ನು ಮೊದಲಿಗೆ ಪರಮಾತ್ಮನಿಗೆ ಶರಣಾಗಿಸಬೇಕು. ಅಂದರೆ ಯಾವ ಪ್ರಭುವಿಂದ ನಮಗೆ 3 ಗುಣಗಳ ಸಂಪರ್ಕ ಹೊಂದು ಅದರಲ್ಲೇ ಪ್ರಭಾವಿಸುವಂತೆ ಮಾಡಿ ಅದೇ ನಮ್ಮ ವ್ಯಕ್ತಿತ್ವವಾಗಿ ಬೆಳೆದಿರುತ್ತೋ ಅದನ್ನು ಪರಮಾತ್ಮನಿಗೆ ನಾವು ಶರಣಾಗಿಸಬೇಕು ಅಂತ ಇಲ್ಲಿ ಹೇಳ್ತಾರೆ.